ಮೇ ಕಮಿನ್ ಸರ್. ಬಾಪಾ. ಏನ್ ಸರ್ ಬ್ಯಾಂಕ್ ದುಡ್ಡು ಕಟ್ಟೋದು ಬೇಡ ಕೂಡಲೇ ಬರ್ಲಿಕ್ಕೆ ಹೇಳಿದ್ರಲ್ಲ ಸರ್? ಅಪ್ಪ ಪುಣ್ಯಾತ್ಮ, ನಿನ್ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ನೀನ್ ಹೋಗಿ MD ನ ಕೇಳು, ಅವರೇ ಉತ್ತರ ಕೊಡ್ತಾರೆ. ಸರ್ ಆಕ್ಚುಲಿ ಅದು ನಾನು ಚಲನ ಎಲ್ಲ ಫಿಲ್ಮ್ ಮಾಡ್ಬಿಟ್ಟು ಇನ್ನೇನು ದುಡ್ಡು ಕಟ್ಟಬೇಕು ಅಷ್ಟರಲ್ಲಿ ಕಾಲ್ ಮಾಡಿದ್ರಲ್ಲ ಸರ್. ನೋಡು, ನಾನೇನು ಹೇಳೋದಕ್ಕಾಗೋದಿಲ್ಲ. ನೀನ್ ಹೋಗಿ MD ನ ಮೀಟ್ ಮಾಡು, ಅವರೇ ನಿನ್ಗೆಲ್ಲ ಹೇಳ್ತಾರೆ. ಸರಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಕಮ್ ಇನ್ ಸರ್? ಎಸ್, ಕಮ್ ಇನ್. ಸರ್ ಆಕ್ಚುಲಿ ನಾನು ಬ್ಯಾಂಕಲ್ಲಿ ಚಲನ ಎಲ್ಲ ಬರೆದು ಹಣ ಕಟ್ಟಕ್ಕೆ ಕ್ಯೂ ನಿಂತಿದೆ ಸರ್. ಅಷ್ಟರಲ್ಲಿ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಹಣ ಕಟ್ಟೋದು ಬೇಡ ಕೂಡಲೇ ವಾಪಸ್ ಬರ್ಲಿಕ್ಕೆ ಹೇಳಿದ್ರು ಸರ್. ನಾನು ಏನು ವಿಷಯ ಸರ್ ಅಂತ ಕೇಳಿದೆ, ಅದಕ್ಕೆ ಅವರು ನಿಮ್ಮನ್ನೇ ಬಂದು ನೋಡ್ಲಿಕ್ಕೆ ಹೇಳಿದ್ರು ಸರ್. ಕ್ಯಾಶ್ ಕಟ್ಟಿಲ್ಲ ಅಲ್ವಾ? ಇಲ್ಲ ಸರ್, ಕಟ್ಟಿಲ್ಲ ಸರ್. ಒಳ್ಳೇದೇ ಆಯ್ತು. ಕ್ಯಾಶ್ ತೆಗೆದು ಟೇಬಲ್ ಮೇಲಿಡು. ಸರ್ ದುಡ್ಡು ಅದನ್ನೇ ಅಪ್ಪ ಹೇಳ್ತಿರೋದು, ತೆಗೆದು ಟೇಬಲ್ ಮೇಲೆ ಇಡು ಅಂತ. ಸರಿ ಸರ್. ಮ್ಯಾನೇಜರ್, ಒಂದು ನಿಮಿಷ ಬನ್ನಿ. ಸರ್ ಏನಾದರೂ ಸಮಸ್ಯೆನಾ ಸರ್? ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್? ಬನ್ನಿ ಮ್ಯಾನೇಜರ್, ಕೂತ್ಕೊಳ್ಳಿ. ಕ್ಯಾಶ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಸರ್ ಕರೆಕ್ಟ್ ಆಗಿದೆ ಸರ್. ಸರಿ, ಅದು ಕಂಪ್ನಿ ಬ್ಯಾಗ್ ತಾನೆ? ಹೌದು ಸರ್. ಅದನ್ನ ಸರ್ ಕೈ ಕೊಡಿ. ಸರ್ ಇದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಇರ್ಲಿ, ಪರವಾಗಿಲ್ಲ, ಹಾಗೆ ಕೊಡು. ಸರಿ ಸರ್. ಹಾಗೆ ನಿನ್ ಕತ್ತಲ್ಲಿರೋ ID ಕಾರ್ಡ್ನ ಬಿಚ್ಚಿ ಸರ್ ಕೈ ಕೊಡು. ಸರ್ ID ಕಾರ್ಡ್ ಯಾಕೆ ಸರ್? ಸಾರ್ ಹೇಳ್ತಿದಾರಲ್ಲ, ಬಿಚ್ ಕೊಡಪ್ಪ. ಸರಿ ಸರ್. ಇದು ತಗೋ, ಇದರಲ್ಲಿರೋ ಸರ್ಟಿಫಿಕೇಟ್ಸ್ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೋ. ಸರ್ ಈಗ ಸರ್ಟಿಫಿಕೇಟ್ಸ್ ಎಲ್ಲ ಯಾಕೆ ಸರ್? ನಂಗೆ ಒಂದೂ ಅರ್ಥ ಆಗ್ತಿಲ್ಲ ಸರ್. ಸರಿಯಾಗಿದೆಯಾ ಅಂತ ಚೆಕ್ ಮಾಡಪ್ಪ. ಸರಿ ಇದೆ ಸರ್. ಹಾಗಾದರೆ ತಗೊಂಡು ಹೊರಡು. ಸರ್ ಹೊರಡೋದಾ? ನೀವೇನು ಹೇಳ್ತಿದ್ರೆ ನಂಗೆ ಒಂದೂ ಅರ್ಥ ಆಗ್ತಿಲ್ಲ ಸರ್. ಏನ್ ಅರ್ಥ ಆಗ್ಲಿಲ್ಲ? ನೀನು ಎಜುಕೇಟೆಡ್ ತಾನೆ? ಇನ್ನೂ ಅರ್ಥ ಆಗ್ಲಿಲ್ವಾ? ಇನ್ಮೇಲೆ ಈ ಆಫೀಸಲ್ಲಿ ನಿನಗೆ ಕೆಲಸ ಇಲ್ಲ, ಹೊರಡು ಆಚೆಗೆ. ಸರ್ ದಿಢೀರಂತ ಯಾಕೆ ಸರ್ ಈ ಥರ ನಿರ್ಧಾರ ಮಾಡಿದ್ದೀರಾ? ನಾನೇನು ತಪ್ಪು ಮಾಡಿದೆ ಸರ್? ನೀನೇನ್ ತಪ್ಪು ಮಾಡಿದಿ ಅಂತ ನಾನ್ ಬೇರೆ ನಿನಗೆ ಬಿಡಿಸಿ ಹೇಳ್ಬೇಕಾ? ನಿನಗೆ ನಾನು ಎಂತ ಜವಾಬ್ದಾರಿ ಕೆಲಸ ಕೊಟ್ಟಿದ್ದೆ ಅದನ್ನ ಕರೆಕ್ಟ್ ಟೈಮಿಗೆ ಮಾಡಿ ಮುಗಿಸ್ಬೇಕು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಎಷ್ಟು ಗಂಟೆ ಒಳಗಡೆ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? 2:10 ಒಳಗಡೆ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದೆ ತಾನೆ? ಈಗ ಟೈಮ್ ಎಷ್ಟು? ನೀನ್ ಎಷ್ಟೊತ್ತಿಗೆ ಬ್ಯಾಂಕಿಗೆ ಹೋದೆ? ನೀನ್ ಕರೆಕ್ಟ್ ಟೈಮಿಗೆ ದುಡ್ಡು ಕಟ್ಟದೇ ಇರೋದ್ರಿಂದ ಪಾರ್ಟಿ ನನಗೆ ಫೋನ್ ಮಾಡಿ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿದ್ದಾನೆ. ಅದರಿಂದ ನನಗೆ ತುಂಬಾ ಲಕ್ಷ ಲಾಸ್. ನೀನು ಕೆಲಸಕ್ಕೆ ಸೇರಿದ್ದ ಮೊದಲೇ ದಿನನೇ ನನಗೆ ತುಂಬಾ ಲಕ್ಷ ಲಾಸ್ ಮಾಡ್ಬಿಟ್ಟೆ. ನಿನ್ನಂತ ಬೇಜವಾಬ್ದಾರಿ ಕೆಲಸಗಾರರು ನನ್ನ ಕಂಪ್ನಿಗೆ ಬೇಕಾಗಿಲ್ಲ. ಗೆಟ್ ಔಟ್. ಸರ್ ಸಾರಿ ಸರ್, ನಾನು ಕರೆಕ್ಟ್ ಟೈಮ್ಗೆ ಕ್ಯಾಶ್ ಕಟ್ಟದೇ ಇರೋದು ನನ್ನ ತಪ್ಪು ಸರ್. ಆದರೆ ಅದಕ್ಕೆ ಬಲವಾದ ಕಾರಣ ಇದೆ ಸರ್. ನಾನು ದುಡ್ಡು ಕಟ್ಟೋದಕ್ಕೆ ಬ್ಯಾಂಕ್ ಹೋಗ್ತಿದ್ದೆ ಸರ್. ಆಗ ನಮ್ಮ ಅಪ್ಪಂಗೆ ದಿಢೀರಂತ ಪ್ರಜ್ಞೆ ತಪ್ಪಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ನನ್ನ ವೈಫ್ ಫೋನ್ ಮಾಡಿ ಹೇಳಿದ್ಲು ಸರ್. ಅದಕ್ಕೆ ಗಾಬರಿಯಿಂದ ನಾನು ಹಾಸ್ಪಿಟ್ಲಿಗೆ ಹೋದೆ ಸರ್. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಯಾವುದೋ ಪೇಷಂಟ್ ಸೀರಿಯಸ್ ಅಂತ ಡಾಕ್ಟರ್ ಹೇಳೋದನ್ನು ನನ್ನ ಹೆಂಡತಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಗಾಬರಿಯಿಂದ ನನಗೆ ಫೋನ್ ಮಾಡಿಬಿಟ್ಟಿದ್ದಾಳೆ ಸರ್. ಆಮೇಲೆ ನಾನು ತಕ್ಷಣ ಅಲ್ಲಿಂದ ಹೊರಟು ಬ್ಯಾಂಕ್ ಹೋದೆ ಸರ್. ಆದರೆ ತುಂಬ ಟ್ರಾಫಿಕ್ ಇತ್ತು ಸರ್, ಅದಕ್ಕೆ ಸ್ವಲ್ಪ ತಡ ಆಯಿತು ಸರ್. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಏನಯ್ಯ ಕತೆ ಹೇಳ್ತಾ ಇದೀಯಾ? ಪ್ರತಿಯೊಬ್ಬನು ತಾನ್ ಮಾಡೋ ತಪ್ಪಿಗೆ ಏನಾದ್ರೂ ಒಂದು ಕಾರಣ ಹೇಳ್ತಾನೆ ಇರ್ತಾನೆ. ನಿನ್ನ ನನ್ನ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿಸ್ಕೊಳ್ಳುವಾಗ ನಾನು ಏನ್ ಹೇಳಿದ್ದೆ? ಜೀವ ಹೋಗ್ತಾ ಇದ್ರು ಕಂಪ್ನಿಲಿ ಮೊದಲನೇ ಆದ್ಯತೆ ಕೆಲಸಕ್ಕೆ ಅಂತ ಹೇಳಿದ್ದೆ ತಾನೆ? ಹೌದು ಸರ್. ಆದರೆ ನಮ್ಮ ಅಪ್ಪಂಗೆ ಸೀರಿಯಸ್ ಅಂತ ಹೇಳಿದ್ರಿಂದ ನಾನು ಹೋಗಲೇಬೇಕಾಯ್ತು ಸರ್.
ಇದೊಂದ್ಸಲ ನಂಗೆ ಕ್ಷಮಿಸ್ಬಿಡಿ ಸರ್. ನಿನ್ನ ಅಪ್ಪನಿಗೆ ಸೀರಿಯಸ್ ಆಗಿದ್ರೆ ನೀನ್ ಹೋಗಿ ಏನಯ್ಯ ಮಾಡ್ತೀಯಾ? ನೀನೇನ್ ಡಾಕ್ಟ್ರಾ ಇಲ್ಲ ದೇವ್ರಾ? ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಾರೆ ಅಂತ ತಾನೇ ನಿನಗೆ ಫೋನ್ ಬಂದಿದ್ದು. ಒಂದು 10 ನಿಮಿಷ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೋದಾಗಿತ್ತು. ನೀನ್ ಹಾಸ್ಪಿಟ್ಲಿಗೆ ಹೋಗಿ ನನಗೆ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿದ್ಯಾ. ನಿನ್ನಂತ ಇರೆಸ್ಪಾನ್ಸಿಬಲ್ ಪರ್ಸನ್ ನನ್ನ ಕಂಪ್ನಿಗೆ ಬೇಕಾಗಿಲ್ಲ. ಗೆಟ್ ಔಟ್. ಸರ್ ಸರ್ ಅಯ್ಯೋ ಸರ್ ಹೇಳಾಯ್ತಲ್ಲ, ಹೋಗಯ್ಯ ಆಚೆಗೆ. ನಿನ್ಗೆ ಹೇಳ್ತಾ ಇರೋದು, ಹೋಗ ಆಚೆಗೆ, ನಿಂತ್ಕೋಬೇಡ ಇಲ್ಲೇ. ಇವನ್ ಯಾವನೋ ದರಿದ್ರದವನು ಅನ್ಸುತ್ತೆ. ನೀವೇ ತಾನೇ ಇವನನ್ನ ಇಂಟರ್ನಲ್ ಸೆಲೆಕ್ಟ್ ಮಾಡಿದ್ದು. ಸರ್ ಕ್ವಾಲಿಫಿಕೇಶನ್ ಚೆನ್ನಾಗಿತ್ತು, ಅದಕ್ಕೆ ಸೆಲೆಕ್ಟ್ ಮಾಡಿದೆ. ಈ ತರ ಮಾಡ್ತಾನೆ ಅಂತ ನನ್ಗೇನ್ ಗೊತ್ತಿತ್ತು ಸರ್? ಅಣ್ಣ ನಿಧಾನ ನಿಧಾನ. ಏ ಏ ದಾರಿ ಬಿಡು. ಅಯ್ಯೋ ಅಯ್ಯೋ ರೀ, ಏನ್ರಿ ಆಯ್ತು ರೀ? ತಲೆಗೆ ಕೈಗೆ ಎಲ್ಲ ಬ್ಯಾಂಡೇಜ್ ಹಾಕೊಂಡಿದ್ದೀರಾ? ಏನಾಯ್ತು ಅಂತ ಮಾತಾಡ್ರಿ. ಶಂಕರ್ಲಿಂಗ, ಏನಾಯ್ತು ಅಂತ ಹೇಳೋ. ಅದಕ್ಕೆ ಮೊದಲು ಮನೆ ಒಳಗಡೆ ಕರ್ಕೊಂಡು ನಡೀರಿ, ಆಮೇಲೆ ಎಲ್ಲ ಮಾತಾಡೋಣ. ಅಯ್ಯೋ ದೇವ್ರೆ, ಈ ಮನುಷ್ಯಂಗೆ ಯಾವತ್ತೂ ಹೀಗೆಲ್ಲ ಆಗಿರ್ಲಿಲ್ವಲ್ಲ. ಏನ್ರಿ ಇದೆಲ್ಲ? ಮಾತಾಡ್ರಿ. ಏ ದಡ್ಡಿ, ಅವನು ಹೇಳ್ದ ತಾನೆ ಒಳಗಡೆ ಹೋಗಿ ಮಾತಾಡೋಣ ಅಂತ. ಮತ್ತೆ ಯಾಕೆ ಮಾತಾಡ್ತಿದ್ಯಾ? ನಡಿಯ ಒಳಗಡೆ. ಸರಿ ಬನ್ನಿ. ಮೆಲ್ಲಿಗೆ ರೀ, ನಿಧಾನ ರೀ, ಮೆಲ್ಲಗೆ ಹತ್ತಿ. ಮೆಲ್ಲಗೆ ಬನ್ನಿ ಬನ್ನಿ, ನಿಧಾನ ರೀ, ಮೆತ್ತಗೆ ಬನ್ನಿ. ಕೂತ್ಕೊಳ್ಳಿ. ನಿಧಾನ ನಿಧಾನ. ರೀ, ಈಗ್ಲಾದ್ರೂ ಹೇಳ್ರಿ ಏನ್ ನಡೀತು ಅಂತ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಏನಾದ್ರೂ ಗಲಾಟೆ ಆಯ್ತಾ? ಹೊಡೆದಾಡಿದ್ರಾ? ಜಗಳ ಮಾಡಿದ್ರಾ? ಹೌದು ಅದಕ್ಕೆ ಒಂದು ಸಣ್ಣ ಗಲಾಟೆ ಆಯ್ತು. ಮತ್ತೆ ನಿಮ್ಗೆ ಯಾರಿಗೂ ಏನೂ ಆಗಿಲ್ಲ? ಯಾರು ಗಲಾಟೆ ಮಾಡಿದ್ದು? ಇವ್ರು ನೋಡಿದ್ರೆ ಎಲ್ಲರೂ ಭಯ ಪಡ್ತಾರೆ ತಾನೆ. ತಗೊಳ್ಳಿ. ಸರಿಮ್ಮ. ರೀ, ನಿಮ್ಗೆ ಹೀಗಾಗೋಗಿದೆಯಲ್ಲ ರೀ, ನಾನೇನ್ರಿ ಮಾಡ್ಲಿ? ಈಗ್ಲಾದ್ರೂ ಏನಾಯ್ತು ಅಂತ ಮಾತಾಡ್ರಿ. ಏನೂ ಆಗಿಲ್ಲ ಅದಕ್ಕೆ. ಕೆಂಗೇರಿಗೆ ಒಂದು ಪಂಚಾಯತಿ ಮಾಡಕ್ ಹೋಗಿದ್ವಿ. ನಮ್ಮ ಏರಿಯಾ ಅಂತ ಜಾಸ್ತಿ ಹುಡುಗರನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಆ ಜಗ್ಗ ಹುಡುಗರನ್ನ ಕರ್ಕೊಂಡು ಬಂದು ಗಲಾಟೆ ಮಾಡ್ಬಿಟ್ಟ. ಆ? ಜಗ್ಗನ? ಇವ್ರ ಜೊತೆ ಮೊದ್ಲಿದ್ನಲ್ಲ ಆ ಜಗ್ಗನ? ಹೌದು ಅದಕ್ಕೆ ಆ ಜಗ್ಗನೇ. ಮೊದಲೇ ಒಂದ್ಸಲ ಅವನು ಅಣ್ಣನ ಮುಗ್ಸಕ್ ನೋಡದ ಅಂತ ಅವನ ಒಳಗಾಕ್ಸಿದ್ವಲ್ಲ, ಈಗ ಅವನು ಜಾಮೀನಿನ ಮೇಲೆ ಆಚೆ ಬಂದಿಯಾನೆ. ಅಣ್ಣನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಸಂಚು ಮಾಡ್ತಾ ಇದ್ದಾನೆ. ಅವನು ಮಚ್ಚೆದ್ದಾಗ ಅದನ್ನು ತಡಿಬೇಕು ಅಂತ ಅಣ್ಣ ಕೈ ಅಡ್ಡ ಇಟ್ರು. ಆಗ ಸ್ವಲ್ಪ ಏಟಾಯ್ತು. ನಮ್ಮ ಹುಡುಗರು ಅವನ್ನ ಹಿಡಿಯಕ್ ನೋಡಿದ್ರು, ಆದ್ರೂ ತಪ್ಪಿಸ್ಕೊಂಡ್ಬಿಟ್ಟ. ರೀ, ಮಧ್ಯಾಹ್ನದಿಂದನೂ ನನ್ನ ಬಲ್ಗಣ್ಣು ಅದರ್ತಾನೆ ಇತ್ತು. ಇದಕ್ಕೆ ಅನ್ಸುತ್ತೆ ಆ ಜಗ್ಗನಿಂದ ಮತ್ತೆ ನಿಮಗೆ ತೊಂದರೆ ಆಗ್ಬೋದು ರೀ. ಅದಕ್ಕೆ ಬಡ್ಕೋತೀನಿ. ಈ ರೋಡಿಸಮ್ ಎಲ್ಲ ಯಾಕ್ರಿ ಬೇಕು ನಿಮ್ಗೆ? ಮುಚ್ಚೆ ಬಾಯಿ. ಆಗ್ಲಿಂದ ಒಳ್ಳೆ ಕಪ್ಪೆ ಒಟ್ಕೊಡ್ತಾನೆ ಇದೆಯಾ? ನಮ್ ಲೈನ್ ಅಲ್ಲಿ ಇದೆಲ್ಲ ಕಾಮನ್. ಆ ಜುಟ್ಟು ನನ್ನ ಮಗನಿಗೆ ಲಾಂಗ್ ಹಿಡ್ಕೊಳಕ್ ಹೇಳ್ಕೊಟ್ಟಿದ್ದೆ ನಾನು. ಅದನ್ನ ಈಗ ನನ್ನ ಮೇಲೆ ಪ್ರಯೋಗ ಮಾಡಿದಾನಷ್ಟೇ. ಅಣ್ಣ, ಆ ಜಗ್ಗ ಒಬ್ನೇ ಬಂದಿಲ್ಲಣ್ಣ, ಅವನ ಜೊತೆಗೆ ಬಂದಿದ್ದು ಹುಡುಗರನ್ನ ಗಮನಿಸಿದ್ರ? ಅವರೆಲ್ಲ ಬಡ್ಡಿ ವೆಂಕಟೇಶನ್ ಕಡೆಯವರು. ಚೀಟಿ ವ್ಯವಹಾರದಲ್ಲಿ ನಮ್ಮ ಕಡೆ ಹುಡುಗರಿಂದ ಏಟ್ ತಿಂದವರು. ಅವ್ರನ್ನ ಸುಮ್ಮನೆ ಬಿಡಬಾರ್ದಣ್ಣ. ರೇತಿ, ನೋಡ್ದೆ ನಿಮ್ಮಪ್ಪನ? ದೊಡ್ಡ ಆಪತ್ತಿಂದ ತಪ್ಪಿಸ್ಕೊಂಡು ಬಂದು ಕೂತಿದ್ದಾರೆ ಕಣೆ. ಹಿಂದೆ ಇವ್ರ ಜೊತೆ ಆ ಜಗ್ಗ ಅಂತ ಇದ್ದ ನೋಡು, ಅವನಿವತ್ತು ಇವ್ರನ್ನ ಕೊಲೆ ಮಾಡಕ್ ನೋಡಿದಾನೆ ಕಣೆ. ಸದ್ಯ ಆ ದೇವ್ರ ದೊಡ್ಡವನು. ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡು ಬಂದು ಕೂತಿದ್ದಾರೆ ಕಣಮ್ಮ. ಪಾಪ ಕಣೆ. ಅಮ್ಮ, ಅಡ್ಗೆ ಆಗಿದ್ಯಾ? ಏನ್ ಅಡ್ಗೆ ಮಾಡಿದ್ಯಾ? ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ಏನಾದ್ರೂ ತಗೊಂಡ್ ಬಾ. ಅಲ್ವೇ, ನಿಮ್ಮಪ್ಪ ನೋಡಿದ್ರೆ ದೊಡ್ಡ ಆಪತ್ತಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ನೀ ನೋಡಿದ್ರೆ ಅಡ್ಗೆ ಆಗಿಲ್ವಾ ಅಂತ ಕೇಳ್ತಾ ಇದೆಯಲ್ಲ. ಈಗ ಏನಾಯ್ತು ಅಂತ ಗಾಬರಿ ಪಡ್ತಾ ಇದ್ಯಾ? ಅವ್ರು ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡು ಬಂದು ತಾನೇ ಕೂತಿರೋದು. ಚೆನ್ನಾಗೇ ಇದಾರಲ್ಲ. ನೋಡು, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಬೇಕು. ಸಾಧ್ಯವಾದ್ರೆ ಊಟ ಬಡಿಸು, ಇಲ್ಲ ಅಂದ್ರೆ ನಿನ್ ಗಂಡನ್ಗೆ ಸಮಾಧಾನ ಮಾಡ್ತಾ ಇರು. ನಾನು ಹೋಗಿ ಊಟ ಬಡಿಸ್ಕೊಂಡು ಊಟ ಮಾಡ್ತೀನಿ.
ಏನಮ್ಮ ಇದು? ನಿಮ್ಮಪ್ಪ ಎಂಥ ದೊಡ್ಡ ಆಪತ್ತಿನಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ. ನಿಮ್ಮಪ್ಪನಿಗೆ ನೀನೊಬ್ಳೆ ಮಗಳು, ಇಡೀ ಆಸ್ತಿಗೆಲ್ಲ ನೀನೇ ಯಜಮಾನಿ. ನಿಮ್ಮ ಅಮ್ಮನಿಗಿರೋ ಗಾಬರಿಲಿ ನಿಂಗೊಂದು ಸ್ವಲ್ಪನೂ ಇಲ್ವಲ್ಲಮ್ಮ. ಎಲ್ಲಾದ್ರೂ ಗುಡುಗು ಸಿಡ್ಲು ಹೊಡಿಲಿ, ನನಗೇನು ಅಂತ ಊಟ ಮಾಡ್ತಾ ಇದೆಯಲ್ಲಮ್ಮ. ಈಗೇನ್ ಮಾಡ್ಬೇಕು? ನಾನು ಹತ್ತು ಕರೆದು ಗೋಳಾಡ್ಬಿಟ್ರೆ ಆಗಿರೋದೆಲ್ಲ ಬದ್ಲಾಗ್ಬಿಡುತ್ತಾ? ಅಥವಾ ಮುಂದೆ ಆಗೋದನ್ನ ಬದಲಾಯಿಸಕ್ಕಾಗತ್ತಾ? ನಾನು ನಮ್ಮಮ್ಮ ಹತ್ತು ಕರೆದು ಗೋಳಾಡ್ಬಿಟ್ರೆ ಯಾವುದು ಬದ್ಲಾಗಲ್ಲ, ಇವರು ಬದ್ಲಾಗಲ್ಲ. ಅದಕ್ಕೆ ನಾನ್ ನನ್ ಕೆಲ್ಸ ಮಾಡ್ಕೋತೀನಿ, ನೀವ್ ನಿಮ್ ಕೆಲ್ಸ ಮಾಡ್ಕೊಳ್ಳಿ. ಅಣ್ಣ, ಆಗಿದ್ದನ್ನ ನೆನೆಸ್ಕೊಂಡು ನೀವು ಕೊರಗಬೇಡಿ ಅಣ್ಣ. ಅವನಿಗೊಂದು ಗತಿ ಕಾಣಿಸೋಣ. ನೀವು ನೆಮ್ಮದಿಯಾಗಿ ರೆಸ್ಟ್ ತಗೊಳ್ಳಿ ಅಣ್ಣ. ಏಯ್, ಎಲ್ರೂ ಹೊರಗಡೆ ಹೋಗಿ ಅಣ್ಣನ ಎಚ್ಚರಿಕೆಯಿಂದ ಕಾವಲು ಕಾಯಿರಿ. ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ? ಹೋಗಿ. ಆಯ್ತಣ್ಣ. ಅಣ್ಣ, ನಮ್ಮ ಹುಡುಗರನ್ನ ಮೀರಿ ಯಾರೂ ಒಳಗಡೆ ಬರೋಕ್ಕಾಗಲ್ಲ. ನಮ್ಮ ಹುಡುಗರು ತುಂಬಾ ಎಚ್ಚರಿಕೆಯಿಂದ ಕಾಯ್ತಾರಣ್ಣ. ಬೇಕಿದ್ರೆ ನಾನು ಕೂಡ ಇಲ್ಲೇ ಇರ್ತೀನಣ್ಣ. ಬೇಡ, ನೀನು ಹೋಗು. ಅಣ್ಣ, ಹೇಳಿದ್ನಲ್ಲೋ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಹೋಗು. ಸರಿ ಅಣ್ಣ. ಮಂಗಳ, ರೀ ಬರ ಇಲ್ಲಿ. ಏನ್ರಿ? ಒಳಗಡೆಗೆ ಹೋಗಿ ಬ್ರ್ಯಾಂಡಿ ತಗೊಂಡ್ ಬಾ. ರೀ ಏಯ್, ಹೇಳ್ದಷ್ಟು ಮಾಡೆ. ಹೋಗು. ಸಂಜೆ ನೀವು ನಂದಿನಿ ಆ ಗ್ಯಾರೇಜ್ ಓನರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂದಿದ್ರಲ್ಲ, ಹೋಗಿದ್ರಾ? ಆ ಗ್ಯಾರೇಜ್ ಓನರ್ ಏನಂದ್ರು? ಹೋದ್ವಿ, ಮಾತಾಡಿದ್ವಿ, ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅವ್ರು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸುಮಾರು 1 ಗಂಟೆ ಕೂತ್ಕೊಂಡು ಮಾತಾಡಿದ್ವಿ. ಕೊನೆಗೆ ಸರಿ, ನಾನು ಗ್ಯಾರೇಜನ್ನು ಬೇರೆಯವ್ರಿಗೆ ಕೊಡೋದಿಲ್ಲ, ನೀನೇ ತಗೋ ಅಂದರು. 90 ಲಕ್ಷ ರೂಪಾಯಿಗೆ ಬೇರೆಯವ್ರು ಕೇಳಿದಾರಂತೆ. ಅಷ್ಟೊಂದು ದುಡ್ಡನ್ನ ನಾನೆಲ್ಲಿಂದ ತರೋದು? ಛೇ, ನಮ್ಗಂತೂ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆ. ಈ ವಿಷಯ ಆ ಕಂಪ್ನಿ MDಗೆ ಏನಾದ್ರೂ ಗೊತ್ತಾದ್ರೆ ಅವರು ಕಾರ್ಗಳನ್ನ ನಿಮಗೆ ಕೊಡ್ತಾರಾ? ಕಂಪ್ನಿ MDಗೆ ಈ ವಿಷಯ ಯಾವುದು ಗೊತ್ತಿಲ್ಲ. ಅವರು ಅವ್ರ ಪಾಡಿಗೆ 15 ಗಾಡಿಗಳನ್ನ ಕಳಿಸ್ತಾರೆ. 10 ಗಾಡಿಗಳನ್ನ ಒಳಗೆ ನಿಲ್ಸಿದ್ದೀನಿ, 5 ಗಾಡಿಗಳು ಹೊರಗಡೆ ರೋಡಲ್ಲಿ ನಿಂತಿದೆ. ಯಾವುದೇ ಸಮಸ್ಯೆ ಇಲ್ಲ ಅಂದಿದ್ರೆ ನಾನೀಗ ಮನೆಗೆ ಬರ್ತಾ ಇರಲಿಲ್ಲ, ಕೆಲಸ ಮಾಡ್ತಾ ಇದ್ದೆ. ಗಾಡಿಗಳಿದೆ, ಕೆಲಸ ಮಾಡೋ ಶಕ್ತಿನೂ ಇದೆ, ಮಾಡೋ ಮನಸ್ಸೂ ಇದೆ. ಆದ್ರೆ ಕಾರ್ ನಿಲ್ಸೋಕೆ ಜಾಗ ಇಲ್ವಲ್ಲ. ಕೆಲಸ ಶುರು ಮಾಡೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಹೇಗೂ ಓನರ್ ನಮ್ಗೆ 10 ದಿನ ಟೈಮ್ ಕೊಟ್ಟಿದಾರಲ್ಲ. ಏನ್ ಮಾತಾಡ್ತಿದ್ಯಾ ಅರ್ಚನಾ ನೀನು? ಒಂದು ವೇಳೆ ಓನರ್ ನಾಳೆನೆ ಬಂದು ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರೆ ಕೆಲಸನ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ? ಈ ವಿಷಯ ಏನಾದ್ರೂ ಕಂಪ್ನಿ MD ಗೊತ್ತಾಗಿ ಪರ್ಮನೆಂಟ್ ಆಗಿ ಒಂದೇ ಕಡೆ ಕೆಲಸ ಮಾಡೋಕೆ ನಿನಗೆ ಜಾಗನೇ ಇಲ್ಲ, ನಿನ್ನ ನಂಬಿ ನಾನು ಹೇಗೆ ಕಾರ್ಗಳನ್ನ ಕೊಡ್ಲಿ ಅಂತ ಆರ್ಡರ್ನ ಏನಾದ್ರೂ ಕ್ಯಾನ್ಸಲ್ ಮಾಡಿಬಿಟ್ರೆ ನಾನೇನ್ ಮಾಡ್ಲಿ? ಅದ್ರ ಬಗ್ಗೆನೇ ನನಗೆ ಭಯ ಆಗ್ತಾ ಇರೋದು. ನೀವೇ ಬೇಕಾದ್ರೆ ಆ ಜಾಗನ ಕೊಂಡ್ಕೊಳ್ಬೋದು ಅಂತ ಓನರ್ ಹೇಳಿದ್ರು ಅಂತ ಹೇಳ್ದಿಯಲ್ಲ. ನಾನೊಂದು ಮಾತು ಹೇಳಲಾ? ಏನದು ಹೇಳು. ಈ ಗ್ಯಾರೇಜಿಂದ ನಾವು ಸ್ವಲ್ಪ ಸ್ವಲ್ಪ ಮುಂದೆ ಬಂದಿದ್ದೀವಿ. ಹೇಗಾದ್ರೂ ಮಾಡಿ ಈ ಗ್ಯಾರೇಜ್ನ ನಾವೇ ಕೊಂಡ್ಕೊಂಡ್ಬಿಡೋಣವಾ? ಹೇಗೆ ಕೊಂಡ್ಕೊಳ್ಳೋಕ್ಕಾಗುತ್ತೆ? ಅದಷ್ಟೊಂದು ಸುಲಭನಾ? ಅಲ್ಲ, ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರೋಕ್ಕಾಗುತ್ತೆ? ನಾಳೆ ಬೆಳಿಗ್ಗೆನೆ ನಮ್ಮಮ್ಮನ ಮನೆಗೆ ಹೋಗೋಣ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣನ ಹತ್ರ ಮಾತಾಡಿ ಮನೆ ಪತ್ರನ ಅಡ ಇಡೋದಕ್ಕೆ ಹೇಳೋಣ. 75 ಲಕ್ಷ ರೂಪಾಯಿ ಸಿಗುತ್ತೆ. ಆಮೇಲೆ ನಮ್ಮ ಅಣ್ಣನ್ಗೆ ಆಫೀಸಿಂದ ಲೋನ್ ತಗೊಳಕ್ ಹೇಳೋಣ. ನಮ್ಮಮ್ಮನ್ಗೆ ಒಡವೆಗಳನ್ನ ಅಡ ಇಡೋದಕ್ಕೆ ಹೇಳಿದ್ರೆ ಹೇಗೋ ನಾವು ಒಂದಷ್ಟು ದುಡ್ಡನ್ನ ಹೊಂದಿಸ್ಬೋದು. ಆಮೇಲೆ ಅದೇ ದುಡ್ಡಲ್ಲಿ ನಾವು ಗ್ಯಾರೇಜ್ ಕೊಂಡ್ಕೊಳ್ಳೋಣ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಅರ್ಚನಾ, ಹೀಗೆ ಮಾತಾಡೋಕೆ ನನಗೆ ಮನಸ್ಸಾದ್ರೂ ಹೇಗೆ ಬಂತು? ತವ್ರ ಮನೆಯಿಂದ ತಂದಿರೋ ಒಡವೆನ ವಾಪಸ್ ಕೊಟ್ಟವನು ನಾನು. ವರದಕ್ಷಿಣೆ ತಗೋಬಾರ್ದು ಅನ್ನೋ ಸಿದ್ಧಾಂತ ಇಟ್ಕೊಂಡವನು ನಾನು. ನನ್ನ ತಂಗಿ ಮದುವೆ ನಿಂತು ಹೋಗುತ್ತೆ ಅನ್ನೋ ಸಂದರ್ಭ ಬಂದಾಗ ಕೂಡ ನಿನ್ ಮನೆಯಿಂದ ಒಡವೆ ತಗೊಳ್ಳೋಕೆ ತುಂಬಾ ಯೋಚನೆ ಮಾಡಿದೆ.
ಹೀಗಿರುವಾಗ ಅವ್ರ ಮನೆ ಪತ್ರನ ಇಸ್ಕೊಂಡು ಅಡ ಇಡ್ಬೇಕಾ? ಅದನ್ನ ಇಟ್ಬಿಟ್ಟು ನನ್ನ ಜೀವನದಲ್ಲಿ ಮುಂದೆ ಬರ್ಬೇಕಾ? ನಾನು ಇದಕ್ಕೆಲ್ಲ ಒಪ್ಕೋತೀನಿ ಅಂತ ನಿನಗಾದ್ರೂ ಹೇಗೆ ಅನ್ನಿಸ್ತು? ನಿನ್ ತಂಗಿ ಮದುವೆ ನಡೆದಿದ್ದು ಕೂಡ ಆ ಒಡವೆಯಿಂದಾನೆ ಅಂತ ನಾನೀಗ ಹೇಳಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನಿ. ನೋಡ್ರರ್ಚನ, ನಾನು ಯಾವತ್ತಿದ್ರೂ ನಾನೇ. ನಾನು ಎಂಥ ಸಂದರ್ಭದಲ್ಲೂ ನನ್ನ ಸ್ವಾಭಿಮಾನನ ಕಳ್ಕೊಳ್ಳೋಕೆ ತಯಾರಾಗಿಲ್ಲ. ಇದನ್ನ ನೀನು ದುರಹಂಕಾರದ ಮಾತು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಮಾವನ್ ಮನೆಯವರ ಸಹಾಯದಿಂದ ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ವಿಷಯನ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಲ್ಲ, ನಾನು ಒಪ್ಕೋತೀನಿ ಅಂತ ನೀನು ಹೇಗಾದ್ರೂ ಅಂದ್ಕೊಂಡೆ. ದಯವಿಟ್ಟು ಇನ್ನೊಂದ್ಸಲ ಇಂಥ ಮಾತನ್ನು ಹೇಳಬೇಡ. ನಾವು ಈ ಮನೆಗೆ ಬಂದ ಮೊದಲನೇ ದಿನನೇ ನೀನು ನಿನ್ನ ಓಲೆನ ಬಿಚ್ಕೊಟ್ಟು ಏನು ಹೇಳಿದೆ ಹೇಳು? ಎಂಥ ಪರಿಸ್ಥಿತಿಲೂ ಕೂಡ ನೀನು ನಿನ್ನ ಸ್ವಂತ ಬಲದಿಂದ ಮುಂದೆ ಬರಬೇಕು ಅಂತ ಹೇಳಿದೆ ತಾನೆ? ಯಾವ ಕಾರಣಕ್ಕೂ ಅದರಿಂದ ನಾನು ದೂರ ಸರಿಯೋದಿಲ್ಲ ಅರ್ಚನಾ. ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನು ಆ ಮಾತು ಹೇಳ್ದೆ. ಸರಿ, ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ನಾಳೆ ದಾರಿನೇ ಗೊತ್ತಿಲ್ಲ, ಊಟ ಬೇರೆ ಮಾಡ್ಬೇಕಾ? ಅಯ್ಯೋ, ರೇವತಿ ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡಿದಾಳೆ? ಸರಿ, ನೀನೇ ಮಾತಾಡು. ಹಲೋ ಅಕ್ಕ, ನಾನ್ ರೇವತಿ ಮಾತಾಡ್ತಾ ಇರೋದು. ಚೆನ್ನಾಗಿದ್ಯಾ ರೇವತಿ? ನಾನ್ ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ನಮ್ಮ ಜೀವನದಲ್ಲಿ ಭೂಕಂಪಗಳು ಆಗ್ತಾನೆ ಇರುತ್ತೆ. ನಾವಿದ್ ಗ್ಯಾರೇಜ್ ಓನರು ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಕ್ಕ, ಭಾವಂಗ್ ಸ್ವಲ್ಪ ಫೋನ್ ಕೊಡಿ. ಇರು, ತಗೊಳ್ಳಿ. ಹಲೋ ಭಾವ, ಒಂದ್ ಮಾತು ಹೇಳ್ಬೇಕು. ಯಾವುದೇ ಕಾರಣಕ್ಕೂ ಆ ಜಾಗ ನಿಮ್ ಕೈ ಬಿಟ್ಟು ಹೋಗೋದಿಲ್ಲ. ಇದು ಸತ್ಯ. ನೀವು ಧೈರ್ಯವಾಗಿರಿ. ರೇವತಿ, ನಿನ್ ಮಾತು ನನಗೆ ಅರ್ಥ ಆಗುತ್ತಮ್ಮ. ಒಬ್ರು ನೋವಲ್ಲಿದ್ದಾಗ ಇನ್ನೊಬ್ರು ಸಮಾಧಾನ ಮಾಡೋದು ಸಾಮಾನ್ಯ. ಆದ್ರೆ ಈಗ ನಾನಿರೋ ಪರಿಸ್ಥಿತಿಗೆ ಬಾಯಿ ಮಾತಲ್ಲಿ ನೀನು ಸಮಾಧಾನ ಮಾಡೋಕ್ಕಾಗಲ್ಲಮ್ಮ. ಯಾಕಂದ್ರೆ ನಾನು ಆ ಮಟ್ಟಕ್ಕೆ ನೊಂದು ಹೋಗಿದ್ದೀನಿ. ಇಲ್ಲ ಭಾವ, ನಿಮಗ್ ಸಮಾಧಾನ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಿಮಗ್ ನಂಬಿಕೆ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನೀವು ಜೀವನದಲ್ಲಿ ಬೆಳೆಯೋ ಸಮಯ. ಇಂಥ ಸಮಯದಲ್ಲಿ ನಿಮ್ ಮನ್ಸ್ ಹೊಡೆದೋದ್ರೆ ನಿಮ್ ಭವಿಷ್ಯನೇ ಪರೀಕ್ಷೆ ಗುರಿಯಾಗ್ಬೇಕಾಗತ್ತೆ. ನನ್ ಮಾತನ್ನ ನಂಬಿ ಆ ದೇವ್ರಲ್ಲಿ ನಂಬಿಕೆ ಇಡಿ. ಆ ಜಾಗ ಅಷ್ಟು ಸುಲಭವಾಗಿ ನಿಮ್ ಕೈ ಬಿಟ್ಟು ಹೋಗೋದಿಲ್ಲ. ನಂಬಿಕೆಯಿಂದ ಇರಿ ಭಾವ. ಸುಮ್ನೆ ನಿಮ್ ಮನ್ಸ್ನಲ್ಲಿ ಗೊಂದಲ ಮಾಡ್ಕೋಬೇಡಿ. ರೇವತಿ, ಭಾವ, ಅಪ್ಪ ಕರೀತಾ ಇದಾರೆ, ನಾನ್ ಫೋನ್ ಇಡ್ತೀನಿ. ಏನಾಗಿದೆ ಈ ಹುಡುಗಿಗೆ? ಏನೇನೋ ಮಾತಾಡ್ತಿದ್ದಾಳಲ್ಲ. ಗ್ಯಾರೇಜ್ ಇರೋ ಜಾಗ ಯಾವುದೇ ಕಾರಣಕ್ಕೂ ನಿಮ್ ಕೈ ಬಿಟ್ಟು ಹೋಗೋದಿಲ್ಲ ಭಾವ ಅಂತ ಹೇಳ್ತಾ ಇದ್ದಾಳೆ. ರೇವತಿ ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದಾಳೆ. ಅದಕ್ಕೆ ಹೇಳ್ತಾ ಇದೀನಿ, ನೀನ್ ಚಿಂತೆ ಮಾಡ್ಬೇಡ. ನಾಳೆ ಬೆಳಿಗ್ಗೆ ಹೋಗಿ ಗ್ಯಾರೇಜ್ ತೆಗೆದು ಕೆಲಸ ಶುರು ಮಾಡು. ಅರ್ಚನಾ, ಏನ್ ಮಾತಾಡ್ತಿದ್ಯಾ ನೀನು? ಆ ಗ್ಯಾರೇಜಿನೇ ನಮ್ಗಿನ್ನೂ ಗ್ಯಾರಂಟಿ ಇಲ್ಲ. ನಾವಲ್ಲಿ ಹೋಗಿ ನೆಮ್ಮದಿಯಿಂದ ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ ಹೇಳು? ಆ ಗ್ಯಾರೇಜ್ ಓನರು ನಮ್ಗೆ 10 ದಿನ ಟೈಮ್ ಕೊಟ್ಟಿದಾರಲ್ವಾ? ಹೌದು. ಹಗ್ಲು ರಾತ್ರಿ ಅಂತಾನು ನೋಡದೆ ಕೆಲಸ ಮಾಡಿದ್ರೆ ಎಲ್ಲಾ ಗಾಡಿಗಳನ್ನೂ ರೆಡಿ ಮಾಡ್ಬೋದಲ್ವಾ? ಎಲ್ಲಾ ಗಾಡಿಗಳನ್ನೂ ಮಾರೋದ್ರಿಂದ ನಮ್ಗೆ ಒಳ್ಳೆ ಲಾಭನೇ ಸಿಗುತ್ತೆ. ಆ ಲಾಭ ದುಡ್ಡಿನ ಜೊತೆಗೆ ಓನರ್ ಕೊಟ್ಟಿರೋ ಅಡ್ವಾನ್ಸ್ ದುಡ್ಡನ್ನು ಇಸ್ಕೊಂಡು ಬೇರೆ ಒಂದ್ ಜಾಗನ ನೋಡಿ ಲೀಸ್ ಹಾಕಿಸ್ಕೊಳ್ಳೋಣ. ಅಥವಾ ಬೇರೆ ಯಾವ್ದಾದ್ರೂ ಜಾಗನ ಕಡಿಮೆ ದುಡ್ಡಿಗೆ ಸಿಕ್ಕಿದ್ರೆ ಕೊಂಡ್ಕೊಳ್ಳೋಣ. ಅಲ್ಲೇ ಗ್ಯಾರೇಜ್ ಶುರು ಮಾಡೋಣ. ಏನ್ ಯೋಚನೆ ಮಾಡ್ತಿದ್ಯಾ? ನೀನು 15 ಗಾಡಿಗಳನ್ನ ರೆಡಿ ಮಾಡೋದ್ರ ಕಡೆ ಗಮನ ಕೊಡು. ಅವುಗಳನ್ನ ಮಾರಾಟ ಮಾಡೋ ಜವಾಬ್ದಾರಿ ನಂದಿನಿದು. ರೇವತಿ ನಂಬಿಕೆಯಿಂದ ಹೇಳಿದ್ದು ನಡೆಯುತ್ತೋ ಇಲ್ವೋ? ನಮಗ್ ಬೇಕಾದ ಜಾಗನ ನಾವೇ ವ್ಯವಸ್ಥೆ ಮಾಡ್ಕೊಳ್ಳೋಣ. ನಮ್ ಪ್ರಯತ್ನ ನಾವು ಮಾಡೋಣ. ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ, ಕೆಲ್ಸ ಮಾಡು. ಏನಂತೀಯ? ಅರ್ಚನಾ, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು, ಧೈರ್ಯ ಬಂತು. ನಮ್ ಕೈಯಲ್ಲಿ ಕೆಲ್ಸ ಇರುವಾಗ ನಾವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಕಾಗಿಲ್ಲ. ನೀನ್ ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಸರಿ.